ಹಾಂ ಸರ್. ಮಾತಾಡಲಾ? ಮಾತಾಡ. ನಮ್ಮ ನಾಯಕರಾದ ಮಾಧವಣ್ಣನಿಗೆ ಮತ್ತು ಪ್ರಸನ್ನನಿಗೆ ತುಂಬ ಧನ್ಯವಾದಗಳು. ನನಗೆ ಆಯ್ಕೆ ಮಾಡಿದ್ದಾರೆ. ನನಗೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮ ಮೆಂಬರ್ಸ್ಗಳಿಗೆಲ್ಲ ತುಂಬ ಧನ್ಯವಾದಗಳು. ಹಿರಿಯಾಪಟ್ಟಣ ಪುರಸಭೆಯ ಏನು ಅಧ್ಯಕ್ಷವಾದಿ ಚುನಾವಣೆ ನಡೀತದೆ. ಇವತ್ತು ನೂರುಲ್ಲಾ ಖಾನ್ ಅವ್ರನ್ನ ನಮ್ಮ ನಾಯಕರಾದಂಥ ಮಾದೇವಣ್ಣರವರು ಮತ್ತು ಎಲ್ಲ ಪುರಸಭೆ ಸದಸ್ಯರುಗಳು ಇವತ್ತೆಲ್ಲ ಸೇರಿ ಮಾತಿನ ಪ್ರಕಾರ ಇವತ್ತು ಆಯ್ಕೆಯನ್ನ ಮಾಡಿದ್ದಾರೆ. ಈ ಪಟ್ಟಣ ಪಂಚಾಯತಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನಾಗರಿಕರಿಗೆ ಒದಗಿಕೊಡೋದ್ರ ಮುಖಾಂತರ ಈ ಸ್ಥಾನಕ್ಕೆ ನ್ಯಾಯ ತುಂಬುತ್ತದೆ ಅಂತ ಭರವಸೆ ಇದೆ. ಇವತ್ತು ನೂರುಲ್ಲಾ ಖಾನ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಿರಿಯಾಪಟ್ಟಣ ಪುರಸಭೆ ಇತಿಹಾಸದಲ್ಲಿ ಮೊದಲು ಸಾಜಿದಾಬಾನ್ ಅವರಾಗಿದ್ರು, ಎರಡನೇದೇ ನಮ್ಮ ನೂರುಲ್ಲಾ ಖಾನ್ ಅವರಾಗಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಕೆಲಸ ಮಾಡೋಂಥ ಶಕ್ತಿನ ಕೊಡ್ಲಿ. ಪುರಸಭೆ ವ್ಯಾಪ್ತಿಯಲ್ಲಿ ಏನೇ ಕುಂದುಕೊರತೆಗಳಿದ್ರು ಸಾರ್ವಜನಿಕರಿಗೆ ಖಂಡಿತ ನ್ಯಾಯ ಒದಗಿಸಿಕೊಡೋಂಥ ಕೆಲಸನ ಖಂಡಿತ ಮಾಡ್ತಾರೆ. ಮನೆ ಒಂದ್ರೆ ಅವ್ರ ಗಂಡ ನಮ್ಮ ಜೊತೆ ಇದ್ದಂತ ಸಂದರ್ಭದಲ್ಲಿ ಅವರು ಮುಸ್ಲಿಂ ಸಮಾಜ ಆಗಿದ್ರು ಸಹ ಬಹಳ ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆ ಪಕ್ಷದಲ್ಲಿ ಅವರದೇ ಆದಂತ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಅವರು ಇರುವಾಗಲೇ ನಮ್ಮ ಮನೆಯವರಿಗೆ ಅಧ್ಯಕ್ಷ ಸ್ಥಾನ ಬೇಕು ಕೊಡಿ, ನಾವು ಅದನ್ನು ನಿಭಾಯಿಸ್ತೇವೆ ಅಂತಕ್ಕಂಥ ಮನವಿಯನ್ನ ಮಾಡಿದ್ರು. ಆದ್ರೆ ಹಂತವಾಗಿ ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ಮುಖಂಡಗಳು ಮತ್ತೆ ಸದಸ್ಯರು ಏನ್ ತೀರ್ಮಾನ ತಗೊಂಡ್ರು ಆ ತೀರ್ಮಾನಕ್ಕೆ ಅನುಗುಣವಾಗಿ ಈಗ ಆ ಸ್ಥಾನವನ್ನ ಅಲಂಕರಿಸತಕ್ಕಂಥ ದಿನ ನೂರುಲ್ಲಾ ಖಾನ್ ಬಂದಿದೆ. ಈ ಸಂದರ್ಭದಲ್ಲಿ ಮುಷೀದ್ ಅವರು ನಮ್ಮ ಜೊತೆ ಏನು ಒಡನಾಟವನ್ನ ಇಟ್ಕೊಂಡಿದ್ರು, ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡಿದ್ರು, ಎಲ್ಲ ಸದಸ್ಯರ ಜೊತೆ ಆತ್ಮೀಯತೆಯಿಂದ ಇದ್ರು. ಅದೇ ರೀತಿ ನಮ್ಮ ನೂರುಲ್ಲಾ ಖಾನ್ ಅವರು ಅವರ ಮಗ ಇರ್ಫಾಜ್ ಅವರು ಸಹ ನಮ್ಮ ಎಲ್ಲ ಸದಸ್ಯರಿಗೆ ಹೆಚ್ಚು ಗೌರವವನ್ನು ಕೊಡೋದ್ರ ಜೊತೆಗೆ ಸಾರ್ವಜನಿಕವಾಗಿ ಬರ್ತಕ್ಕಂಥ ಎಲ್ಲಾ ಕೆಲಸಗಳಿಗೆ ಸಾರ್ವಜನಿಕವಾಗಿ ಸ್ಪಂದಿಸಿ ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇಲ್ಲದೆ ಅಧಿಕಾರಿಗಳ ಜೊತೆ ಸಹಮತವನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಏನಿವತ್ತು ನಾವು ಈ ಪುರಸಭೆ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಮಾಡಿಕೊಟ್ಟಿದ್ದೀವಿ, ಬಹುಶಃ ಅದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರ್ತಕ್ಕಂಥವರು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅವ್ರ ಜೊತೆ ಸಾಮರಸ್ಯವನ್ನ ಬೆಳೆಸ್ಕೊಂಡು ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಂಡು ಉತ್ತಮ ಕೆಲಸವನ್ನ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅವ್ರದಾಗಿದೆ. ಅವರು ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಬಹಳ ಒಂದು ರೀತಿಯ ಅನುಭವಿಗಳು, ಸದಸ್ಯರು ಅನುಭವಿಗಳಿದ್ದಾರೆ. ಹಾಗೆ ನಮ್ಮ ಸದಸ್ಯರುಗಳಲ್ಲಿ ಯಾವುದೇ ಕೊರತೆ ಇಲ್ಲ, ಒಗ್ಗಟ್ಟಿನ ಕೊರತೆ ಇಲ್ಲ.